ಗುರು, ನಾನು ಬಂದು ಕರೆಯೋವರೆಗೂ ನೀನು ಇಲ್ಲೇ ಇರು, ಓಕೆ? ಆ ಮನೆಗೆ ನಾನೇ ಸರಿಯಾದ ಸೊಸೆ, ಆ ಮನೆಗೆ ಯಜಮಾನನು ನಾನೇ, ಮಹಾರಾಣಿನೂ ನಾನೇ. ಈ ಸೌಂದರ್ಯ ಅಂದ್ರೇನೆ ಪರ್ಫೆಕ್ಷನ್. ಸೌಂದರ್ಯ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ. ಏನಣ್ಣ, ನೀನು ಇವ್ರೆಲ್ಲರ ಜೊತೆ ಸೇರ್ಕೊಂಡು ನನ್ನನ್ನ ಹೆದರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಸೌಂದರ್ಯ, ಅಷ್ಟು ಈಸಿಯಾಗಿ ಈ ಸೌಂದರ್ಯ ಯಾರಿಗೂ ಸೋಲಲ್ಲ, ಹೆದರೋದು ಇಲ್ಲ. ಹೆದರದೇ ಇರ್ಬೋದು, ಆದರೆ ನೀನು ಮಾಡಿರೋ ತಪ್ಪನ್ನು, ನಿನ್ನಿಂದ ನನಗಾಗಿರೋ ಅನ್ಯಾಯನ ಇವತ್ತು ಎಲ್ಲರ ಮುಂದೆ ಬಯಲು ಮಾಡೋ ಸಮಯ ಬಂದಿದೆ. ನಿನಗೇನು ಅನ್ಯಾಯ ಮಾಡಿದ್ದೀನಿ? ನನ್ನ ಮಗಳ ಸಾವಿಗೆ ಕಾರಣ ನೀನು. ನಾನಾ? ಹೌದು. ಅವತ್ತು ನನ್ನ ಮಗಳು ಚಿರುನ ಪ್ರೀತಿಸ್ತಾ ಇದ್ದಾಳೆ. ಚಿರುನ ಅವಳು ಕೊಟ್ಟು ಮದುವೆ ಮಾಡು ಅಂತ ಹೇಳಿದಾಗ ನೀನೇನಂತ ಹೇಳ್ದೆ? ಅವಳು ಮದ್ವೆ ಮಾಡ್ಸಕ್ಕಾಗಲ್ಲ ಅಂದೆ. ನೀನು ಬರೀ ಆಗಲ್ಲ ಅಂದಿದ್ರೆ ನಾನು ಅವಳನ್ನ ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡ್ತಿದ್ದೆ. ನೀನು ಬರೀ ನೆಗ್ಲೆಕ್ಟ್ ಮಾಡಲಿಲ್ಲ, ಅವಳು ಸೌಂದರ್ಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ, ಅವಳು ಕ್ಯಾರೆಕ್ಟರ್ ಬಗ್ಗೆ ಇಲ್ಲದೇನೋ ಅಪವಾದ ಹೊರಿಸಿದೆ. ಅದಕ್ಕೆ ಅವಳು ನೊಂದು ಸೂಸೈಡ್ ಮಾಡ್ಕೊಂಡಿದ್ದು. ಅವಳ ಸಾವಿಗೆ ನೇರವಾದ ಕಾರಣ ಸೌಂದರ್ಯ ನೀನೇ. ನಿನ್ನ ಮಗಳಿಗೆ ಸೂಸೈಡ್ ಮಾಡ್ಕೊ ಅಂತ ನಾನು ಹೇಳಿದ್ದ. ನೇರವಾಗಿ ಹೇಳಲಿಲ್ಲ, ಆದರೆ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡು ತುಂಬ ಸೂಕ್ಷ್ಮ ಮನಸ್ಸದವಳು ನನ್ನ ಮಗಳು ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೋಸ್ಕರ ನಾನು ಬೇರೆ ಯಾವ ಹೆಣ್ಣನ್ನು ಮದುವೆ ಮಾಡ್ಕೊಳ್ದೆ ನನ್ನ ಇಡೀ ಜೀವನನ ಸವಿಸಿದ್ದೀನಿ. ಅಂಥ ದೇವತೆನ ಸಾಯೋ ಹಾಗೆ ಮಾಡಿದ್ದು ನಿನ್ನ ಚುಚ್ಚು ಮಾತು, ನಿನ್ನ ಅಹಂಕಾರ, ನಿನ್ನ ಕೆಟ್ಟ ನಡವಳಿಕೆ. ಸೌಂದರ್ಯ, ನನ್ನ ಮಗಳ ಸಾವಿಗೆ ನೇರವಾದ ಕಾರಣ ನೀನೇ ನೀನೇ ನೀನೇ. ನೀನು ಮಾಡಿರೋ ತಪ್ಪಿಗೆ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕ್ಷಮಿಸಲ್ಲ. ಇಷ್ಟು ದಿನ ನಾನು ನಿನ್ನನ್ನು ತಂಗಿ ಅನ್ಕೊಂಡಿದ್ದ ತಪ್ಪು. ಇನ್ನು ಮುಂದೆ ನೀನು ಯಾರೋ ನಾನು ಯಾರೋ, ನಮ್ಮಿಬ್ರ ಮಧ್ಯೆ ಅಣ್ಣ ತಂಗಿ ಯಾವ ಸಂಬಂಧನೂ ಇಲ್ಲ. ನೀನ್ ಹೇಗೆ ಇಲ್ಲಿ ಬಂದೆ? ನಿನ್ನನ್ನು ಯಾರೆಲ್ಲಿ ಕಳ್ಸಿದ್ದು? ನೀನ್ ಸತ್ತೋಗಿದ್ಯಲ್ಲ? ಇಲ್ಲ, ನೀನು ದೀಪ ಅಲ್ಲ. ದೀಪನ್ ವೇಷದಲ್ಲಿ ದೀಪ ಹಾಗೆ ನನ್ನನ್ನು ಹೆದರ್ಸಕ್ ಬಂದಿದ್ಯಾ? ಅಣ್ಣ, ಯಾರು ಇಲ್ಲಿ ಕರ್ಕೊಂಡ್ ಬಂದಿರೋದು? ಇವಳು ಮೊದಲು ಆಚೆ ಕಳ್ಸಿ. ಮೇಡಮ್, ಹುಚ್ಚುಚ್ಚಾಗಿ ಆಡ್ಬಿಡಿ. ನಾನು ಸತ್ತಿಲ್ಲ, ಬದುಕಿದ್ದೀನಿ. ಒಂದ್ಸಲಿ ಧೈರ್ಯವಾಗಿ ನನ್ನ ಕಡೆ ನೋಡಿ.